ಕಾರ್ಮಿಕ ದಿನಾಚರಣೆಗೆ ಆಗಿಸ್ಬರ್ತಕ್ಕಂಥ ನಮ್ಮ ಬಾಬು ಸರ್ ಅವರಿಗೆ ವೆಲ್ಕಮ್ ಮಾಡ್ತೀವಿ. ಮೊದಲನೇದಾಗಿ ಎಲ್ಲರೂ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಸ್ವಾಗತ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಗಂಗಾವತಿಯ ಪ್ರತ್ಯೇಕ ವೈದ್ಯರಾಗಿರ್ತಕ್ಕಂಥ ಅಂದರೆ ಕರ್ನಾಟಕಕ್ಕೆ ಗಂಗಾವತಿಯನ್ನು ಮಾದರಿಯಾಗಿ ಮಾಡಿರ್ತಕ್ಕಂಥ ನಮ್ಮ ಈಶ್ವರ್ ಸವಡಿ ಸರ್ ಅವ್ರಿಗೂ ಕೂಡ ನಾನು ಸ್ವಾಗತ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ. ಅದೇ ರೀತಿಯಾಗಿ ಈ ಒಂದು ಒಡ್ರೆಡ್ಡಿ ಗ್ರಾಮ ಪಂಚಾಯತಿಯ ಎಲ್ಲ ಅಧ್ಯಕ್ಷರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕೌನ್ಸಿಲರ್ಗೂ ಕೂಡ ನಾನು ಸ್ವಾಗತ ಮಾಡ್ಕೊತೀನಿ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನನ್ನ ಕಾರ್ಮಿಕ ಬಂಧುಗಳಿಗೂ ಕೂಡ ಇವತ್ತನ್ನು ಹೀಗೆ ಸ್ವಾಗತ ಮಾಡ್ಕೊತೀನಿ. ಇವತ್ತೇನಂತಂದರೆ ಇಡೀ ವಿಶ್ವದಲ್ಲಿನೇ ಒಂದು ದಿನವನ್ನಾಗಿ ಕಾರ್ಮಿಕರಿಗೆ ಮೀಸಲಿಟ್ಟಿದ್ದಾರೆ. ಅದು ಒಂದು ರಜಾ ಘೋಷಣೆ ಮಾಡೋದ್ರ ಮುಖಾಂತರ ಅವರಿಗೆ ಗೌರವ ಸಲ್ಲಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕಾಗುತ್ತೆ. ಯಾಕಂದರೆ ಇವತ್ತು ನಮ್ಮ ಶ್ರಮಜೀವಿ ಇಡೀ ಪ್ರಪಂಚನೇ ಶ್ರಮಜೀವಿ ಅಂತ ಪದ ಬಳಸ್ತದೆ. ಆ ಹೆಸರನ್ನೇ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಕೀರ್ತಿ ಅಂತ ಹೇಳ್ತಾ ಇಷ್ಟಪಡ್ತೀನಿ ನಾನು ಮೊದಲೇದು. ಯಾಕಂತಂದರೆ ಆ ಟೈಟ್ಲಲ್ಲೇ ನಾವು ಕಾರ್ಮಿಕರಾಗಿ ಉಳಿದುಬಿಟ್ಟಿದ್ದೀವಿ ಎಲ್ಲರೂ. 2022ರಲ್ಲಿ ಈ ಒಂದು ಸಂಘಟನೆ ಮಾಡಬೇಕಂತೇಳಿ ವಿಚಾರ ಮಾಡಿದಾಗ ನಮ್ಮೆಲ್ಲ ಒಂದು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಕಾರ್ಮಿಕರು ನಮಗೆ ಸಾಥ್ ನೀಡಿ ಈ ಒಂದು ಶಿವಕುಮಾರ್ಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಸಂಘಟನೆ ಕಟ್ಟಲು 4 ವರ್ಷದಿಂದ ಅತ್ಯುನ್ನತ ಕಾರ್ಯಕ್ರಮಗಳು ಮಾಡ್ತಾ ಸಕ್ಸಸ್ ಮಾಡ್ತಾ ಬಂದಿದ್ವಿ. ಇವತ್ತು ಭಾಳಷ್ಟು ಗ್ರಾಮ ಘಟಕಗಳು ಉದ್ಘಾಟನೆ ಆಗಿವೆ. ಸುಮಾರು 500ಕ್ಕೂ ಹೆಚ್ಚು ಜನ ಕಾರ್ಮಿಕರು ನಮ್ಮ ಸಂಘಟನೆಯಲ್ಲಿದ್ದಾರೆ. ಇವತ್ತು ನಾವು ಒಡ್ರೇಟಲ್ಲಿ ಖುಷಿಪಡ್ತಕ್ಕಂಥ ವಿಷಯ ಏನಂತಂದರೆ ನಮ್ಮ ಸಂಘಟನೆ ಒಂದು ಬೆಳವಣಿಗೆ ನೋಡಿ ಇವತ್ತು ಸಾಕಷ್ಟು ಜನ ಕಾರ್ಮಿಕರು ನಾವು ಸಂಘಟನೆಯಲ್ಲಿ ಬರ್ತೀವಿ ಬರ್ತಕ್ಕಂಥ ವಿಷಯನ ನಾವು ಇಲ್ಲಿ ನೋಡಿದ್ವಿ. ಯಾಕಂದರೆ ಅದು ಖುಷಿ ಪಡ್ತಕ್ಕಂಥ ವಿಷಯ. ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಸಂಘಟನೆ ಯಾವುದಾಗಿದೆ ಅದು ನಮ್ಮ ಶ್ರಮಜೀವಿ ಕಾರ್ಮಿಕ ಸಂಘಟನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಒಂದು ಸಂಘಟನೆ ಸಕ್ಸಸ್ ಆಗಲು ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕರ ಒಂದೊಂದು ಬೆವರಿನ ಹನಿ ಒಂದು ಕಷ್ಟ ಇದೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿವರೆಗೂ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡಿದ್ರು ಇಲ್ಲಿವರೆಗೂ ಯಾವುದೇ ಗಣ್ಯ ವ್ಯಕ್ತಿಗಳಾಗಿರ್ಬೋದು ರಾಜಕಾರಣಿಗಳೇ ಆಗಿರ್ಬೋದು ಎಲ್ಲಿ ಕೂಡ ₹1 ಹಣ ಎತ್ತದೆ ನಡೆಸ್ಕೊಂಡು ಬರ್ತಾ ಇದೀವಿ ಅಂತಕ್ಕಂಥದ್ದು ನಮ್ಗೆ ಭಾಳ ಹೆಮ್ಮೆ ವಿಷಯ. ಯಾಕಂತಂದರೆ ಭಾಳಷ್ಟು ಸಂಘ ಸಂಸ್ಥೆಗಳಂತಂದರೆ ದುಡ್ಡು ಅಂತಕ್ಕಂಥ ಒಂದು ವಿಚಾರ ಭಾಳಷ್ಟು ಬರ್ತದೆ ಭಾಳಷ್ಟು ಜನತೆ. ಆದರೆ ನಾವು ಇಲ್ಲಿವರೆಗೂ ₹1 ಕೂಡ ತಗೊಳ್ಳದೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅಂದರೆ ಪ್ರತಿಯೊಬ್ಬರ ಕಾರ್ಮಿಕರ ಬೆವರಿನಿಂದ ದುಡಿದಿರ್ತಕ್ಕಂಥ ಹಣದಿಂದ ಇವತ್ತು ಉದ್ಘಾಟನೆ ಆಗಿರೋದು. ಯಾರು ಕೂಡ ಇದಕ್ಕೆ ₹1 ಯಾರು ಕೊಟ್ಟಿಲ್ಲ. ಇದು ನಾವೇ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಹೆಮ್ಮೆ ವಿಷಯ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಇವತ್ತು ಸಂಘಟನೆ ಇದೆಯಲ್ಲ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆಯೋಕ್ಕೆ ತಾವೆಲ್ಲ ಸಹಕಾರ ನೀಡ್ರಿ. ಆಮೇಲೆ ಗಣ್ಯರು ನಮ್ಮ ಬೆಂಬಲಕ್ಕೆ ನಿಂದಿರ್ಬೇಕಂತೇಳಿ ಕೇಳ್ತಾ ನಾನು 2 ಮಾತು. ನಮಸ್ಕಾರ. ಮೊದಲನೇದಾಗಿ ನಮ್ಮ ಒಡ್ರೆಡ್ಡಿ ಗ್ರಾಮದಲ್ಲಿ ಇವತ್ತು ಹೊಸದಾಗಿ ಶ್ರಮಜೀವಿ ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಇತರೆ ಕಾರ್ಮಿಕರ ಸೇವಾ ಸಂಘ ಗ್ರಾಮ ಘಟಕ ಒಂದು ಉದ್ಘಾಟನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಗಂಗಾವತಿ ತಾಲೂಕಿನ ಪ್ರಖ್ಯಾತ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಈಶ್ವರ್ ಸರ್ ಅವರೇ ಹಾಗೂ ಈ ಒಂದು ಶ್ರಮಜೀವಿ ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಸಂಘದ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾದ ಶಿವಕುಮಾರ್ ಅವರೇ, ಆತ್ಮೀಯ ಸಹೋದರರಾದಂಥ ಶಿವಪ್ಪ ನಾಯ್ಕ ತಿಮ್ಮರಾವ್ ಅವರೇ ಹಾಗೂ ನೀರಜ್ ವಿಶ್ವಮಾರ್ಗ ನೆರೆದಿದ್ದಂಥ ಎಲ್ಲ ಕಾರ್ಮಿಕ ಬಂಧುಗಳು ಎಲ್ಲರಿಗೂ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇಡೀ ವಿಶ್ವ ನಿರ್ಮಾಣ ಆಗಿರೋದು ಕಾರ್ಮಿಕರ ಒಂದು ಬೆವರಿನ ಒಂದು ಫಲದಿಂದ. ಯಾಕಂದರೆ ಇವತ್ತು ಯಾವುದೇ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶ ರಾಜ್ಯ ಅಭಿವೃದ್ಧಿ ಆಗಬೇಕಂತಂದರೆ ಕಾರ್ಮಿಕರ ಅದರಲ್ಲಿ ಕಾರ್ಮಿಕರದೊಂದು ಮೊದಲನೇದಾಗಿ ಅವರ ಒಂದು ಕೊಡುಗೆ ಇರುತ್ತೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಪ್ರಪಂಚವನ್ನೇ ನಿರ್ಮಾಣ ಮಾಡಿದಂಥ ಕಾರ್ಮಿಕರಿಗೆ ಇವತ್ತು ಕಾರ್ಮಿಕ ದಿನಾಚರಣೆ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಭಾಳಷ್ಟು ಸಂತೋಷ. ಮೊದಲನೇದಾಗಿ ಒಡ್ರೆಡ್ಡಿ ಗ್ರಾಮದಲ್ಲಿ ಇದ್ದಂಥ ಎಲ್ಲ ಕಾರ್ಮಿಕರು ಏನಿದ್ದಾರೆ ಎಲ್ರಿಗೂ ಕೂಡ ನಾನು ಶುಭ ಹಾರೈಸುತ್ತಾ ಈ ರೀತಿ ಸಂಘಟನೆಗಳು ಕೇವಲ ಬೋರ್ಡ್ ಹಾಕೋದಾಗಲಿ ಈ ರೀತಿ ಗುಂಪು ಮಾಡೋದಾಗಲಿ ಸೀಮಿತ ಆಗಲಾರ್ದಂಗೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾನೂನು ಪ್ರಕಾರ ಸರ್ಕಾರಿ ವ್ಯವಸ್ಥೆಯಲ್ಲಿದ್ದಂಥ ಸೌಲಭ್ಯಗಳನ್ನು ಎಲ್ಲ ಕಾರ್ಮಿಕರಿಗೂ ಕೂಡ ಅವರಿಗೆ ತಿಳಿಸುತ್ತಾ ಆ ಸೌಲಭ್ಯಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಅವ್ರನ್ನ ರಿಜಿಸ್ಟರ್ ಮಾಡುವ ನಿಟ್ಟಿನಲ್ಲಿ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಏನೆಲ್ಲ ಸೌಲಭ್ಯಗಳಿರುತ್ತೆ. ಯಾಕಂದರೆ
ಕಾರ್ಮಿಕರು, ಕಟ್ಟಡ ಕಾರ್ಮಿಕರಂದ್ರೇ ದಿನನಿತ್ಯದ ಒಂದು ಅವರ ಬದುಕಿನಲ್ಲಿ ಭಾಳಷ್ಟು ಕಷ್ಟ ಇರುತ್ತೆ, ಭಾಳಷ್ಟು ನೀವು ಪ್ರಮಾದಗಳನ್ನು ಎದುರಿಸಬೇಕಾಗ್ತಾ ಇರುತ್ತೆ. ಸೊ ಅಂಥ ಒಂದು ಹೊತ್ತಿನಲ್ಲಿ ನಿಮ್ಮ ಯಾವುದೇ ಕುಟುಂಬ ಕೂಡ ನಿಮಗಾದಂಥ ಹಾನಿಗೆ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಕಾರ್ಮಿಕರಿಗೆ ಬರಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕಾನೂನಾತ್ಮಕವಾಗಿ ಏನೆಲ್ಲ ಇರುತ್ತೆ ಅದರ ಮೇಲೆ ನಿಮಗೆ ಎಚ್ಚರ ಇರಲಿ. ಸೊ ಕಾನೂನಿನ ಸೌಲಭ್ಯಗಳಿಗೆ ಕಾನೂನಿನ PF ಆಗಿರ್ಬೋದು, ESI ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಈ ರೀತಿ ಎಲ್ಲವೂ ಕೂಡ ತಾವು ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಸೊ ಅದೇ ನಿಮ್ಮ ಕುಟುಂಬವನ್ನು ಮುಂದಿನ ದಿನಮಾನಗಳಲ್ಲಿ ಕಾಪಾಡುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಮತ್ತೊಂದು ಸಾರಿ ಬಂದಂಥ ಎಲ್ಲ ಕಾರ್ಮಿಕರಿಗೂ ಕೂಡ ನಾನು ಶುಭ ಹಾರೈಸುತ್ತಾ, ಮುಂದಿನ ದಿನಮಾನಗಳಲ್ಲಿ ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸುತ್ತಾ ನಾನು ಭಾಗವಹಿಸಿರುವ ಈ ಭಾಗದ ಶಿಕ್ಷಣ ತಜ್ಞರು, ಸ್ನೇಹಜೀವಿಗಳು, ವಿದ್ಯಾನಿಕೇತ ವಿದ್ಯಾಸಂಸ್ಥೆ ಮುಖ್ಯಸ್ಥರಾಗಿರುವ ಹಿರಿಯರಾದ ಸೂರ್ಯಬಾಬು ನೆಕ್ಕಂಡಿಯವರೇ ಹಾಗೂ ಎಲ್ಲ ಕಾರ್ಮಿಕ ಬಂಧುಗಳೇ, ಸಂಘಟನೆಯ ಮುಖ್ಯಸ್ಥ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತನಾಗಿರುವಂಥ ಶಿವಕುಮಾರ್ ಗೌಡರವರೇ, ಸರ್ ಹೇಳಿದಂಗೆ ಸಂಘಟನೆಗಳು ಬರೀ ಈ ಬೋರ್ಡ್ಗೆ ಮತ್ತು ID ಕಾರ್ಡ್ಗೆ ಸೀಮಿತ ಆಗಬಾರ್ದು. ಭಾಳಷ್ಟು ಯೋಜನೆಗಳು ಸರ್ಕಾರದಲ್ಲಿ, ಬಹುಶಃ ಅತ್ಯಂತ ಶ್ರೀಮಂತ ಸಂಘಟನೆ ಅಂದರೆ ಕಾರ್ಮಿಕ ಸಂಘಟನೆ. ಸುಮಾರು 2,500 ಕೋಟಿ ರೂಪಾಯಿಗಳಿಂದ ಹೆಚ್ಚು ಇವತ್ತು ಹಣ ಯಾವುದಾದ್ರೂ ಸಂಸ್ಥೆಯಲ್ಲಿದ್ದರೆ, ಸರ್ಕಾರದ ಬೋರ್ಡಲ್ಲಿದ್ದರೆ ಅದು ಲೇಬರ್ ಬೋರ್ಡಲ್ಲಿ ಮಾತ್ರ ಇರೋದು. ನೀವು ಅದನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ತಾವೆಲ್ಲ ತಿಳ್ಕೋಬೇಕು. ದಯವಿಟ್ಟು ಎಲ್ಲರೂ ಮಾತ್ರ ESI ಕಾರ್ಡ್ ಮಾಡಿಸ್ಬೇಕು. ಹೊಸದಾಗಿ ಈಗ ತಾನೇ ESI ಆಸ್ಪತ್ರೆ ಕೊಪ್ಪಳದಲ್ಲಿ ಪ್ರಾರಂಭ ಆಗಿದೆ. ಈ ಕಾರ್ಡ್ ಮಾಡಿಸಿದಷ್ಟು ನಿಮಗೆ ಬೆನಿಫಿಟ್ಸ್ ಇರ್ತೈತಿ. ಕಾರ್ಡ್ ಬರೀ ಆ ESI ಕಾರ್ಡ್ ಹಿಡ್ಕೊಂಡು ಹೋದಾಗ ನೋಡಿರಿ, ಒಂದು ಹಾರ್ಟ್ ಅಟ್ಯಾಕ್ ಆದ್ರೆ ತಜ್ಞರು ಈ ಭಾಗದ ಒಂದು ಮನೆಯಲ್ಲಿ ಮಾತಾಡುತ್ತಂಥ ತಜ್ಞರಾದಂಥ ಈಶ್ವರ್ ಸೌಡಿ ಸರ್ ಅವರೇ, ಹಾಗೆಯೇ ಈ ಸಂಘವನ್ನು ನಿರ್ಮಾಣ ಮಾಡಿರತಕ್ಕಂಥ ಶಿವಕುಮಾರ್ ಪಾಟೀಲ್ ಅವರೇ, ಗ್ರಾಮೀಣ ಘಟಕರ ಅಧ್ಯಕ್ಷರಾದಂಥ ಬಾರೇಶ್ ನಾಯಕ್ ಅವರೇ, ಹಾಗೆಯೇ ಸೈಯದ್ ಮಿರಾಜ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರೇ, ಮೊಟ್ಟ ಮೊದಲವಾಗಿ ಈ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ಕೋರೋ ಜೊತೆಗೆ ಇವತ್ತೇನು ಹಿರಿಯರಿರ್ತಕ್ಕಂಥ ಕಾರ್ಮಿಕರಿಗೆ ಏನು ಸವಲತ್ತುಗಳು ಸಿಗಬೇಕು ಸರ್ಕಾರದಿಂದ, ಇವತ್ತೇನು ಇವತ್ತು ನಮಗೆ ಸವಲತ್ತುಗಳನ್ನು ಸದುಪಯೋಗ ಕಾರ್ಮಿಕರಿಗೆ ಮಾಡುವಲ್ಲಿ ಇವತ್ತು ಶಿವಕುಮಾರ್ ಆಗಿರ್ಬೋದು, ಮಾರೇಶ್ ಆಗಿರ್ಬೋದು, ಇನ್ನು ಅನೇಕರುಗಳನ್ನು ಸೇರಿ ಕಟ್ಟೆ ಕಡೆ ಇರ್ತಕ್ಕಂಥ ಕಾರ್ಮಿಕರಿಗೆ ಆ ಕಾರ್ಡನ್ನು ತಲುಪಿಸುವಂಥ ಕೆಲಸ, ಈ ಒಂದು ಜವಾಬ್ದಾರಿ ಇರ್ತಕ್ಕಂಥ ಇವರು ಸೇರಿ ಎಲ್ಲರೂ ಇವತ್ತು ಕಾರ್ಮಿಕರಿಗೆ ಕೆಲಸವನ್ನು ಮಾಡಿಕೊಡುವ ಜೊತೆಗೆ ಇನ್ನು ಅನೇಕ ಕಾರ್ಮಿಕರ ಕೆಲಸಗಳನ್ನು ಸರ್ಕಾರದಿಂದ ಬರ್ತಕ್ಕಂಥ ಕೆಲಸಗಳನ್ನು ಅವರು ಮನೆಗೆ ತಲುಪೋದಕ್ಕೆ ನಾವೆಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಎಲ್ಲ ನಾವು ಅವ್ರ ಕಾರ್ಮಿಕರ ಜೊತೆಗೆ ಇರ್ತೀವಿ ಹೇಳೋ ಜೊತೆಗೆ ಇನ್ನೇನು ಬರುವಂಥ ದಿನಮಾನದಲ್ಲಿ ಇವತ್ತು ಕಾರ್ಮಿಕರಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸುತ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ಹೋಗದೆ ಯೋಚನೆ ಒಂದು ಸೌಂಡ್ ದೀಪವಾಗಿ ಕೆಲಸ ಒಳ್ಳೆಯ ಥರ ಎಲ್ಲರಿಗೂ ಮಾಹಿತಿ ಕೊಟ್ಟು ಒಳ್ಳೆಯ ಒಂದು ಇದರಲ್ಲಿ ನಾವು ಮಂಡಳಿಯಲ್ಲಿ ಒಳ್ಳೆತನದಿಂದ ಬೆಳೆಸ್ಕೊಂಡು ಹೋದಂಥ ಮಾತನ್ನು 4 ಮಾತಿಂದ ಎಲ್ಲ ಸೌಲಭ್ಯಗಳನ್ನು ನಾವು ತಗೋಬೇಕು. ಆ ಒಂದು ಇದರಲ್ಲಿ ಒಳ್ಳೆಯ ಕೆಲಸ ಮಾಡಿ ಮುಂದೆ ಹೊರತು ಹೋಗ್ಬೇಕಂತ ಒಂದು 4 ಮಾತು. ಹೊಸ ಬಟ್ಟೆ